ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಟೇಕ್ ಒನ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಎಲ್ಲಾರನ್ನೂ ನಾನೇ ರೆಡಿ ಮಾಡ್ಸಿರೋದು. ಎಲ್ಲಿಗೆ ಹೋಗ್ತಾ ಇರೋದು ನಾವು? ಫುಡ್ ಕೋರ್ಟ್ ಎಕ್ಸ್ಪ್ಲೋರ್ ಮಾಡಕ್ಕೆ. ಸೊ ಎಲ್ಲಿ ಅಂದ್ರೆ ನಮ್ಮ ಕೋಲಾರಲ್ಲಿ ಫಾರ್ ದ ಫಸ್ಟ್ ಟೈಮ್ ಹೊಸದಾಗಿ ಅಂದ್ರೆ ಓಪನ್ ಆಗಿದೆ ಅದೆಲ್ಲ ಫುಡ್ ಕೋರ್ಟ್ಸ್ ಎಲ್ಲ. ಸೊ ಯಾರು ಎಕ್ಸ್ಪ್ಲೋರ್ ಮಾಡಿಲ್ಲ, ಅದಕ್ಕೆ ನಾನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ಕೊಂಡೆ. ಫಸ್ಟ್ ನಾನು ನಮ್ಮ ಅಕ್ಕ ಗೆಲ್ದೆ ಪ್ಲಾನ್ ಹೋಗೋಣ ಅಂದ್ಬಿಟ್ಟು, ಆಮೇಲೆ ಪುಷ್ಪ ಆಂಟಿಗೆ ಹೇಳಿದೆ. ಪುಷ್ಪ ಆಂಟಿ ಇಲ್ಲಮ್ಮ ಬರಲ್ಲ ಅಂದಿಲ್ಲ, ನೀವು ಬರಲೇಬೇಕು ಅಂತ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಸ್ವೀಟಿ ಹಾಯ್ ಮಾಡಿ ಬಾಬಾ, ಬನ್ನಿ ಹೋಗೋಣ. ಹಾಯ್ ಮಾಡೋ, ಈ ಕಡೆ ತಿರ್ಗೋ. ಹಾಯ್ ಹಾಯ್ ಮಾಡಿ. ಅದೇ ಮುಂಚೆ ಈಗ ನಾವು ಚಿಕ್ಕವರು ಎಲ್ಲಿಗೆ ಅಂದ್ರೆ ಬಾಯ್ಸ್ ಕಾಲೇಜ್ ಹತ್ರ ಫುಡ್ ಕೋರ್ಟ್. ಅಂದ್ರೆ ಮುಂಚೆ ಎಲ್ಲ ನಾವು ಒಂದ್ ಸ್ವಲ್ಪ ಚಿಕ್ಕವರಿದೆ, ಜಾಸ್ತಿ ಏನು ಚಿಕ್ಕವರಲ್ಲ. ಅವಾಗ ಆಂಟಿ ಜೊತೆ ಸ್ವೀಟಿ ಜೊತೆ ಮಯೂರ, ಈ ವಿಡಿಯೋಲಿ ಮಯೂರ ಮಿಸ್ ಮಾಡ್ಕೊತೀವಿ ನಾವು. ಮಯೂರ ಜೊತೆ ಎಲ್ಲ ತಿನ್ನಕ್ಕೆಲ್ಲ ಹೋಗ್ತಾ ಇದ್ವಿ ನಾವು. ಒಂಥರ ಅವಾಗ ಡೇಸ್ ಸಖತ್ತಾಗಿತ್ತು ಅಲ್ಲ ಆಂಟಿ? ಹೌದು, ಮಿಸ್ ದೋಸ್ ಮೆಮೊರೀಸ್ ಅಷ್ಟೇ. ನೋಡೋಣ ನೆಕ್ಸ್ಟ್ ಟೈಮ್ ಮಯೂರ ಬರಲಿ, ಅವಾಗ ಇನ್ನೊಂದು ವಿಡಿಯೋ ಮಾಡೋಣ ಮಯೂರ ಜೊತೆ. ಹಾಯ್ ಮಂಚುಸ್ಮೈ. ಫುಡ್ ಕೋರ್ಟ್ ಬಂದು ನಮ್ಮ ಕೋಲಾರದ ಬಾಯ್ಸ್ ಕಾಲೇಜ್ ಆಪೋಸಿಟ್ ಅಲ್ಲಿ ಲೊಕೇಟ್ ಆಗಿದೆ. ಇಲ್ಲಂತೂ ನಿಮಗೆ ಜಾಸ್ತಿ ಆಪ್ಷನ್ಸ್ ಸಿಗುತ್ತೆ, ಆರಾಮಾಗಿ ನೀವು ತಿನ್ಬೋದು. ವೆಜ್ ಆದ್ರೂ ಸಹ ಆಗಬಹುದು, ನಾನ್ ವೆಜ್ ಆದ್ರೂ ಆಗಬಹುದು. ಇನ್ನೊಂದು ಮೇನ್ ಆಗಿ ಹೇಳ್ಬೇಕಾಗಿರೋ ವಿಷಯ ಏನಂದ್ರೆ, ನಮ್ಮ ಕೋಲಾರದಲ್ಲಿ ಹೆಲ್ಮೆಟ್ ನ ಕಡ್ಡಾಯವಾಗಿ ಹಾಕ್ಲೇಬೇಕು ಅಂತ ಮಾಡಿದ್ದಾರೆ. ಬಟ್ ಅಂದ್ರೆ ಪೊಲೀಸ್ ಹಿಡಿತಾರೆ ಅಂತ ಹಾಕೊಳ್ಬೇಡಿ, ನಿಮ್ಮ ಸೇಫ್ಟಿ ಪರ್ಪಸ್ಗೋಸ್ಕರ ನೀವು ಹಾಕೊಳ್ಳಿ ಅಂತ ನಾನು ನಿಮಗೆ ಪರ್ಸನಲ್ ಆಗಿ ಸಜೆಸ್ಟ್ ಮಾಡ್ತೀನಿ. ಹಾಗೆ ಇಲ್ಲಿ ಕಣ್ಕಾಂಡಿರೋರು ಅಂದ್ರೆ ಅಂದರು ಇಲ್ಲಿ ಹಾಡ್ನ ಹೇಳ್ತಾ ಇದ್ರು, ನಂಗೆ ಯಾಕೋ ಇಷ್ಟ ಆಯ್ತು, ಅದಕ್ಕೆ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡೆ. ಬನ್ನಿ ಇವಾಗ ಎಕ್ಸ್ಪ್ಲೋರ್ ಮಾಡೋಣ. ಫಸ್ಟ್ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿದ್ದಾವೆ. ಎಷ್ಟಿದೆಯೋ ಅಷ್ಟು ನಾನು ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ಅಲ್ಲಿ ಫಿಶ್ ಇದೆ, ಸೊ ಫಿಶ್ ಬೇಡ. ಫಸ್ಟ್ ಅಂತ ಅಲ್ಲಿ ಪಾನಿಪುರಿಗೆ ಹೋಗೋಣ, ನೆಕ್ಸ್ಟ್ ಅದು ಫಿಶ್ಗೆ ಹೋಗೋಣ. ಫಸ್ಟ್ ಅಲ್ಲಿ ಪಾನಿಪುರಿ ನೋಡಿ ಕಡೆ ನೋಡೆ ಸಮೋಸ ಮತ್ತೆ ಸಮಥಿಂಗ್ ಪಾನಿಪುರಿ ಸ್ಪೆಷಲ್ ಅಂತ ಟ್ರೈ ಮಾಡಿ. ಬನ್ನಿ ಎಲ್ಲ ಬಾರೋ ಅಪ್ಪು. ಒಳಗಡೆ ಇಟ್ಕೊಂಡ್ಬಿಡ್ಬೋದೆ. ಮಸ್ತಾಗಿದೆ. ತಿಂದಿದ್ದು ಆಗಿಲ್ಲ, ತಿಂದಿದ್ರೆ ಕಡಾಗಿಲ್ಲ. ಅಲ್ಲ ವಿಡಿಯೋ ಮಾಡು ಅಂತ ಹೇಳಿದ್ರೆ ನಾನೆಲ್ಲ ತಿನ್ಬಿಟ್ಮೇಲೆ ಆಮೇಲೆ ಅಂದ್ರೆ ವಿಡಿಯೋ ಆನ್ ಮಾಡ್ರೆ ಏನಾಗುತ್ತೆ? ಏನ್ ಹೇಳೋದು ಹೇಳಿ ಇಂಥವ್ರಿಗೆ ನಾವು? ಓಕೆ, ಲೆಟ್ಸ್ ಸಿ. ನಡಿ ಗಾಯ್ಸ್, ನಮ್ಮ ಅತ್ತೆ ಮಗು ಸ್ವಲ್ಪ ಸಿಗ್ ಜಾಸ್ತಿ. ಏ ಪಾಪ, ನಮ್ಮ ಅಕ್ಕನ ತಿನ್ಸೇ ಇಲ್ಲ. ಫುಡ್ ತಿರ್ಸ್ಕೊ, ಕ್ಯಾಮ್ರಾ ಚೆನ್ನಾಗಿತ್ತು ಅಲ್ಲೋಡು. ಆಯ್ತಮ್ಮ, ಎಲ್ಲರೂ ಕತ್ತಿನೋದು ಮಾತ್ರ ಬಿಡಲ್ಲ, ಕತ್ತಿನೋದು ಮಕ್ಳ ಹತ್ರ. ಬನ್ನಿ. ಅಂದ್ರೆ ಪ್ರತಿ ಸಂಜೆ ಅಥವಾ ಯಾವಾಗಲಾದ್ರೂ ಈವ್ನಿಂಗ್ ಟೈಮ್ ಬಂದು ತಿನ್ನೋದು ಇವ್ರ ಹೋಟೆಲಲ್ಲೇ. ಇವ್ರು ಆ ಕಡೆ ಇದ್ದು, ಬಟ್ ಇವಾಗ ಶಿಫ್ಟ್ ಮಾಡ್ಕೊಂಡಿದ್ದಾರೆ ಮುತ್ತುವನ ಟಿಫನ್ ಸೆಂಟರ್ ಅಂತ. ಸಖತ್ತಾಗಿರುತ್ತೆ, ಬನ್ನಿ ನೋಡೋಣ. ತಿನ್ಬಿಟ್ಟು ಹೇಳಿ ಹಂಗೆ ಬೇಗ. ಇಡ್ಲಿ ತುಂಬ ಸಾಫ್ಟ್ ಆಗಿದೆ, ತಿನ್ನೋದಕ್ಕೆ. ಈ ಒಂದು ಜೊತೆಗೆ ಟೊಮೊಟೊ ಚಟ್ನಿ, ಕೋಕೋನಟ್ ಚಟ್ನಿ ಮತ್ತು ಸಾಂಬಾರು, ಮೂರು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ಕೋಲಾರ ಸುತ್ತಮುತ್ತವರೆಲ್ಲ ಬಂದು ಆರಾಮಾಗಿ ತಿನ್ಬೋದು. ಬಿಸಾಕು ಆರ್ಡರ್ ಮಾಡೋದು ಚಿಕನ್ ಪೆಪ್ಪರ್ ಫ್ರೈ.
ಆಂಟಿ ಬೆಂಗಳೂರಲ್ಲಿ ಆಂಟಿ ಕೋಲಾರು ಲೆಮನ್ ಹಾಕ್ಕೊಡ್ತೀನಿ ನೀನು ನೋಡಿ ನಾನು ವಿಡಿಯೋ ಮಾಡ್ತೀನಿ ಆಂಟಿ ಇಲ್ಲ ಬಿಸಿ ನೆಕ್ಸ್ಟ್ ಅಲ್ಲಿ ಚಾಟ್ಸ್ದು ಶಾಪ್ ಇತ್ತು. ಸರಿ ಇಲ್ಲಿ ಚಾಟ್ಸ್ನ ಟ್ರೈ ಮಾಡೋಣ ಅಂತ ಅನ್ಕೊಂಡ್ವಿ. ಇಲ್ಲಿ ತುಂಬ ಚಾಟ್ಸ್ ಇದಾವೆ, ಬಟ್ ನಮಗೆ ಸರಿ ಒಂದು ಟ್ರೈ ಮಾಡೋಣ ಅಂತ ಅನ್ಕೊಂಡ್ವಿ. ಮತ್ತೆ ಇಲ್ಲಿ ನಾವು ಹೆಸರು ಕಾಳು ಅಂದರೆ ಸ್ಪ್ರೌಟ್ಸ್ದು ಚಾಟ್ಸ್ನ ತೊಗೊಂಡ್ವಿ. ಚೆನ್ನಾಗಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ. ಜಂಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಬಟ್ ಇದು ಹೆಸರು ಕಾಳಲ್ವ ಒಂಥರ ಹಸಿ ಹಸಿ ಥರ ಏನೋ ಹೆಲ್ತಿ, ಬಟ್ ನಮ್ಗೆ ಇಷ್ಟ ಆಗಲ್ಲ. ನನಗಷ್ಟೇ ಅಲ್ಲ, ನಮ್ಮ ಅಕ್ಕ ಮಕ್ಳು ಅಷ್ಟೇ ಇಷ್ಟಪಟ್ಟಿಲ್ಲ. ಅಯ್ಯೋ ಬೇಡ ಅಂತ ಹೇಳ್ತಾ ಇದ್ರು. ಸರಿ ಇಲ್ಲ ತಿನ್ನಲೇಬೇಕು ಅಂತ ನಾವು ಆಂಟಿ ಮತ್ತು ನಾವೆಲ್ಲ ಫೋರ್ಸ್ ಮಾಡಿ ತಿನ್ಸಿದ್ರು ಸಹ ಒಂದೊಂದು ಬೈಟ್ ಅಷ್ಟೇ. ಅಯ್ಯೋ ಸಾಕು, ಒಂದು ಮುಖನೇ ಒಂಥರ ಮಾಡ್ಕೊತಾರೆ ಮಕ್ಕಳು. ನಮಗೆ ಸರಿ ಅಂತ ನೆಕ್ಸ್ಟ್ ನಾವಿಲ್ಲಿ ಬೋಟಿ ಮಸಾಲಾನ ಆರ್ಡರ್ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಅಲ್ಲಿ ತುಂಬಾ ನಾಯ್ಸ್ ಇತ್ತು, ಅಂದರೆ ಅಲ್ಲಿ ಹಾಡು ಹೇಳ್ತಿದ್ದಾರಲ್ವ ಅವ್ರದ್ದು ಸ್ವಲ್ಪ ಸೌಂಡ್ ಇತ್ತು, ಸ್ವಲ್ಪ ಅಲ್ಲ ಜಾಸ್ತಿನೇ ಸೌಂಡ್ ಇತ್ತು. ಇಲ್ಲಿ ಕೇಳಿಸ್ತಾ ಇತ್ತು ವಿಡಿಯೋಲಿ, ಅದಕ್ಕೆ ಕರೆಕ್ಟಾಗಿ ವಾಯ್ಸ್ ಕೇಳಲ್ಲ ಅಂತ ನಾನು ಇಲ್ಲಿ ವಾಯ್ಸ್ ಓವರ್ ಮಾಡ್ತಿದ್ದೀನಿ. ನೆಕ್ಸ್ಟ್ ನಾವು ಬೋಟಿ ಮಸಾಲ ಎಲ್ಲ ತಿನ್ಕೊಂಡು ಹಾಗೇನೆ ಮುಂದೆ ಬೆಳಗ್ಗೆ ಓಪನ್ ಇರುತ್ತೆ, ಕೆಲವೊಂದೆಲ್ಲ ಸಂಜೆ ಓಪನ್ ಇರುತ್ತೆ. ಸೊ ಬೆಳಗ್ಗೆ ಓಪನ್ ಇರೋದೆಲ್ಲ ನಾನು ಇಲ್ಲಿ ತೋರ್ಸಕ್ ಹೋಗಿಲ್ಲ ನೋಡಿ. ಆಲ್ಮೋಸ್ಟ್ ಎಲ್ಲ ಬೆಳಗ್ಗೆನೇ ಇರುತ್ತೆ, ಹಾಗೇನೆ ಸಂಜೆನೂ ಇರುತ್ತೆ. ನೆಕ್ಸ್ಟ್ ಏನ್ ಬೇಕು ಹೇಳ ಹೇಳು, ಏನ್ ಬೇಕು? ಕಬಾಬ್ ಹೇಳು. ಕಬಾಬ್ ಅನ್ನು ಅಂಗಡಿ ಅನ್ನೋದ್ರೆ ಮಾತು ಬರಲಿಲ್ಲ. ಮಾತಾಡು, ಕಬಾಬ್ ಅಂತ ಹೇಳು, ಮಾತಾಡು. ಜಸ್ಟ್ ಇವಾಗ ಜಸ್ಟ್ ಒಂದ್ಸತಿ ಚಿಕನ್ ಕಬಾಬ್. ನೀನ್ ಟ್ರೈ ಮಾಡಿದ್ದೀನಿ ಪುಷ್ಪ, ನೀನು ಬೈಲಿ ಜಸ್ಮೀನ್ ನಾಟ್ ಟೆಲಿಂಗ್ ಮೀ ಕಬಾಬ್ ಹಂಗೆ ತಗೋ. ಬಿಸಿ 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 ಇಟ್ಕೋ. ಗ್ರೀನ್ ಕಲರ್ ಕಬಾಬ್ ಅಂತೂ ಮಸ್ಟ್ ಟ್ರೈ ಅಷ್ಟೇ. ಇವಾಗ ಒಂಥರ ಮಜಾ ಅಣ್ಣ. ನಾವು ಹೋಗ್ತಾ ಇರೋದು ಗುರು ಸಾಯಿ ಮೀನಿನ ಊಟ ಅಂತ. ಆಕ್ಚುಲಿ ಅದೆಲ್ಲರಿಗೂ ಗೊತ್ತಿರುತ್ತೆ, ಫಿಶ್ ಸ್ಟಾಲ್ ಆ ಕಡೆ ಇತ್ತು, ಬಟ್ ಇವಾಗ ಈ ಕಡೆ ಬಂದಿದೆ. ಬನ್ನಿ ಟ್ರೈ ಮಾಡೋಣ. ಚಂದ ಆಗೋದು. ನಾನು ಮಾತಾಡ್ತೀನಿ ಕೊಡೋದಿಲ್ಲ. ಹೇಗಿದೆ ಪಾಪ? ಇನ್ನೊಂದು ವೆಜಿಟೇರಿಯನ್ ಇದು ಪಾಪ, ಹಿಂಗ ಆಗ್ಬಾರ್ದಾಗಿತ್ತು. ಸಾರಿ, ಬಿಟಿ ಫಿಶ್ ತಿನ್ನೋದಿಲ್ಲ. ಹೌದಾ? ಚೆನ್ನಾಗಿದ್ಯಾ? ಏನ್ ಫಿಶ್ ಗೊತ್ತಿಲ್ಲ ಅಂಜಲಿನ. ಕೆತ್ಕಳೆ. ಲಾಸ್ಟ್ಗೆ ನಾವು ಟ್ರೈ ಮಾಡಿದ್ದು ಬಂದು ಎಗ್ ಕುಲ್ಫಿ. ಇದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸಂಹೋ ನಮಗೇನೋ ಇಷ್ಟ ಆಗಲಿಲ್ಲ ಇವತ್ತು, ಬಟ್ ಲಾಸ್ಟ್ ಟೈಮ್ ತುಂಬಾ ಚೆನ್ನಾಗಿತ್ತು. ಇದನ್ನ ತಿಂದು ನಾವೆಲ್ಲರೂ ಲಾಸ್ಟ್ ಮಾಡಿದ್ವಿ, ಇಲ್ಲಿಗೆ ಸಾಕು ತಿನ್ನೋದು ಅಂತ. ಅಂದರೆ ಮಕ್ಕಳಿಗೆಲ್ಲ ಇದು ಇಷ್ಟ ಆಗುತ್ತೆ, ಆರಾಮಾಗಿ ತಿನ್ನಬಹುದು. ನೀವು ಹೋದ್ರೆ ನಿಮ್ಮ ಮಕ್ಕಳಿಗೆ ಕೊಡಿಸಿ. ತುಂಬಾ ಚೆನ್ನಾಗಿತ್ತು ಎಗ್ ಕುಲ್ಫಿ ಅಂತೂ. ಎಲ್ಲ ಹೋಟೆಲ್ಸ್ನ ಕವರ್ ಮಾಡೋಣ ಅಂತ, ಬಟ್ ನಮ್ಮ ಹೊಟ್ಟೆ ನಮಗೆ ಸಪೋರ್ಟ್ ಮಾಡ್ತಾ ಇದೆ. ಏನು ಹೇಳ್ತೀರಾ ಆಂಟಿ? ಕಬಾಬ್ ಮಾತ್ರ ತುಂಬಾ ಸಖತ್ತಾಗಿತ್ತು. ಗ್ರೀನ್ ಕಬಾಬು ಇನ್ಯಾವುದೂ ಚೆನ್ನಾಗಿಲ್ಲ. ನಿಮ್ಗೆ ಏನು ಇಷ್ಟ ಆಯ್ತು? ನನಗೆ ಗ್ರೀನ್ ಕಲರ್ ಕಬಾಬ್ ತುಂಬಾ ಇಷ್ಟ ಆಯ್ತು. ನನಗೆ ಪಾನಿಪುರಿ ಇಷ್ಟ ಆಯ್ತು. ನಂಗೆ ಎಲ್ಲಾನು ಇಷ್ಟ ಆಯ್ತು. ಆಸ್ ಅ ಪ್ರಮೋಟರ್ ನಾವೆಲ್ಲ ಏನು ಹೇಳಂಗಿಲ್ಲ, ಬಟ್ ಎಲ್ಲಾನು ಚೆನ್ನಾಗಿದೆ. ಸಂಭವ ನಾವೆಲ್ಲ ಟ್ರೈ ಮಾಡೋಣ ಅಂತ ಅನ್ಕೊಂಡೇ ಬಂದ್ವಿ, ಬಟ್ ಆಗ್ತಾ ಇಲ್ಲ. ಸೊ ಇಟ್ಸ್ ಓಕೆ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ಇನ್ ಕೇಸ್ ಯಾರು ಬಂದ್ರೆ ನಾನು ನಿಮಗೆ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಸಲಾಡ್ ತಿಂತಾ ಇದ್ದಾರೆ, ಬ್ರಹ್ಮಚಾರಿ.
ನನ್ನ ಲೈಫಲ್ಲೇ ತಿಂದಿರಲಿಲ್ಲ ಗ್ರೀನ್ ಕಲರ್ ಕಬಾಬ್ ಅಷ್ಟು ಟೇಸ್ಟಾಗಿ ಅಲ್ಟಿಮೇಟ್ ಆಗಿತ್ತು ಕೋಲಾರದಲ್ಲಿ ನಂಬರ್ 1 ಅಂದರೆ ಗ್ರೀನ್ ಕಲರ್ ಕಬಾಬ್ ಇಲ್ಲ ಅಂದ್ರೆ ನಾವು ಅನ್ಕೊಂಡ್ ಬಂದ್ವಿ ನಾವೆಲ್ಲ ಜಾಸ್ತಿ ತಿನ್ಬೋದು ಎಲ್ಲ ತಿನ್ಬೇಡ ಎಲ್ಲ ಕವರ್ ಮಾಡೋಣ ಅಂತ ಬಟ್ ನಾನು ಸೀರಿಯಸ್ಲಿ ಆಗಲ್ಲ ಎಲ್ಲಾದ್ರೂ ನಾವು ಅಂದ್ರೆ ಆಲ್ಮೋಸ್ಟ್ ನಾವೆಲ್ಲ ಕಡೆ ಟ್ರೈ ಮಾಡಿ ಬರೀ ಒಂದೊಂದು ಐಟಮ್ ಆದ್ರೂ ಸಹ ಜಾಸ್ತಿ ಸ್ಟಾಲ್ ಕೋಲಾರಿಯನ್ಸ್ ನಾವು ಯಾವಾಗಲೂ ಅನ್ಕೋತಾ ಇದ್ವಿ ಅಂದ್ರೆ ಈ ಥರ ಎಲ್ಲ ಇರಬೇಕಾಗುತ್ತೆ ಫುಡ್ ಕೋರ್ಟ್ಸ್ ಅಂತ ಎಲ್ಲ ನಂಗೆ ತುಂಬಾನೇ ಇಷ್ಟ ಆಯಿತು ಸಮೂಹ ಈಗ ಏನೋ ಒಂದು ಒಳ್ಳೆ ಕೋರ್ಟ್ ಹಾಕಿ ಮಾಡಿದ್ರೆ ತುಂಬಾನೇ ಖುಷಿ ಆಗುತ್ತೆ ನಮ್ಮ ಕೋಲಾರ ಬಗ್ಗೆ ಇನ್ನು ಆಯ್ತು ಈಗ ನಾವು ಸಿಟಿ ಹೋಟೆಲ್ಗೆ ಹೋಗ್ತಾ ಇದೀವಿ ಅಲ್ಲಿ ಸಿಗುವಂಥ ಕುಷ್ಕ ಅಥವಾ MR ಏನಂತಾರೆ ಅದು ನಮ್ಗೆ ಇಷ್ಟ ಆಗುತ್ತೆ ಅದಕ್ಕೆ ಅಲ್ಲಿ ತಿನ್ನೋಣ ಅಂತ ಹೋಗ್ತಾ ಇದೀವಿ ಇವರೆಲ್ಲ ಸಾಕು ನಾವೆಲ್ಲ ಅಲ್ವಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ನಾವೆಲ್ಲ ಸಚ್ ಹ್ಯಾಪಿಯೆಸ್ಟ್ ಮೆಮೊರಿ ಯಾವತ್ತು ನನ್ನ ವಿಡಿಯೋ ಇರುತ್ತೆ ಯಾವ ಈ ಥರ ಎಲ್ಲ ನಾವು ಎಂಜಾಯ್ ಮಾಡಿ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಎಷ್ಟೋ ದಿನ ಆಗಿತ್ತು ಸಮೂಹ ಇವತ್ತೆಲ್ಲ ಗ್ಯಾದರ್ ಆಗಿ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಬನ್ನಿ ಹೋಗೋಣ ಹೀಗೆಲ್ಲ ಆಯ್ತು ಲಾಸ್ಟ್ ನಾನು ತಿನ್ಲೇಬೇಕು ಅಂತ 80 ದಿನ ಬೇಡ ಅಂದ್ರೆ ಬೇಡ ಅಂತಾರೆ ಏನು ಬೇಡ ಅಂತಾರೆ ಏನು ಮಾಡೋದು ನಾನು ಒಬ್ಬಳೇ ಎಲ್ಲ ಫೋರ್ಸ್ ಮಾಡಿ ತಿನ್ನಿಸ್ಬೇಕು ಏನು ಮಾಡೋಕ್ಕಾಗಲ್ಲ ರೈಸ್ ಅದೇ ಯಾರೊಬ್ರು ತಿನ್ನೋರು ಇರ್ತಾರಲ್ಲ ಇನ್ನೊಬ್ರು ತಿನ್ನೋರು ನಮಗೂ ಅವನೇ ಲಾಸ್ಟ್ ಟೈಮಲ್ಲಿ ಇಲ್ಲಿ ಬಂದಿದ್ದೀವಿ ತಿನ್ನಕ್ಕೆಲ್ಲ ಜಸ್ಟ್ ನಾವು ಇದೇ ಲಾಸ್ಟ್ ಲಾಸ್ಟ್ ಅಂತ ಅನ್ಕೋತೀವಿ ನಾವೆಲ್ಲ ನಾವು ಅಷ್ಟು ತಿನ್ಬಿಟ್ರಿ ಇಷ್ಟು ತಿನ್ಬಿಡ್ತೀವಿ ಅಂತ ಒಂದ್ಸತಿ ಹಂಗೆ ಅನ್ಕೊಂತೀವಲ್ಲ ಅಂತೀವಿ ನಾವು ನಿಜ ತಿನ್ನಕ್ಕಾಗಲ್ಲ ಸೀರಿಯಸ್ಲಿ ಅಷ್ಟು ಟ್ರೈ ಮಾಡಬೇಕು ಅಂತ ಬಂದಿದ್ದು ಎಲ್ಲ ಏನು ನಾವೆಲ್ಲ ತಿನ್ಬಿಡ್ತೀವಿ ಸಾಕಾಗಲ್ಲ ಅಂತ ಅನ್ಕೊಂಡೆ ನಾನು ಇವಾಗ ನೋಡಿದ್ರೆ ಆಗಲಿಲ್ಲ ತಿನ್ನಕ್ಕೆ ಬಟ್ ಇದು ಮಾತ್ರ ಗ್ರೀನ್ ಕಲರ್ ಕಬಾಬ್ ಮಾತ್ರ ತುಂಬ ಚೆನ್ನಾಗಿ ಸಖತ್ತಾಗಿತ್ತು ಅದನ್ನ ನಾನು ಹೈಲೈಟ್ ಮಾಡ್ತೀನಿ ವಿಡಿಯೋ ಅಲ್ಲಿ ಹೈಲೈಟ್ ಮಾಡಿರ್ತೀನಿ ಆಲ್ರೆಡಿ ನೋಡ್ಕೊಳ್ಳಿ ಆಲ್ರೆಡಿ ನೀವು ಬಿಫೋರ್ ನೋಡ್ಕೊಂಡು ಗ್ರೀನ್ ಕಲರ್ ಕಬಾಬ್ ಸುಷ್ಮಾ ಬಿರಿಯಾನಿ ಸಾರಲ್ಲೇ ಸಾರು ಹಾಕ್ಬೇಕು ನನ್ನ ಕೂಡಲೇ ಲಾಸ್ಟಿಗೆ ನಾವು ಕೋಲಾರದಲ್ಲಿರುವಂತಹ ಸಿಟಿ ಹೋಟೆಲ್ಗೆ ಬಂದು MRನ ತಿಂದು ಹಾಗೆ ಸ್ವಲ್ಪ ಕಬಾಬ್ನ ತಿಂದು ನಮ್ಮ ಡೇನ ಎಂಡ್ ಮಾಡ್ತಿದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇ ಕಮೆಂಟ್ ಮಾಡಿ. ನಮಗಂತೂ ಎಷ್ಟೋ ದಿನ ಆಗಿತ್ತು ಈ ಥರ ಎಲ್ಲ ನಾವೆಲ್ಲ ಟೈಮೆಲ್ಲ ಸ್ಪೆಂಡ್ ಮಾಡಿ. ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ನಾವಂತೂ ಮುಂಚೆ ಎಲ್ಲ ತುಂಬಾ ಚೆನ್ನಾಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಅಂದರೆ ಹೊರಗಡೆ ಹೋಗೋದು, ತಿನ್ನೋಕ್ಕೆ ಎಲ್ಲ ಎಷ್ಟು ಚೆನ್ನಾಗಿರ್ತಿದ್ದು ಗೊತ್ತಾ. ನಾವು ಆ ಡೇಸ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತೀವಿ. ಸಂಭವ ಈಗ ರೀಕ್ರಿಯೇಟ್ ಮಾಡ್ತಿದ್ದೀವಿ, ಅದೇ ಒಂದು ಖುಷಿ ಅಷ್ಟೇ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ಯಾವ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಫಾರ್ ವಾಚಿಂಗ್, ಫಾಲೋ ಫಾರ್ ಮೋರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.